ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೀಶೋದಲ್ಲಿ ಇವತ್ತು ಫಸ್ಟ್ ಸಂಡೇ ಸೇಲ್ ನಡೀತಾ ಇದೆ. ಫಸ್ಟ್ ಸಂಡೇ ಮಹಾ ಸೇಲ್ ಅಂತ ನಡೀತಾ ಇದೆ. ಅಪ್ ಟು 70% ಆಫರ್ನ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ನಿಮ್ಮ ಫಸ್ಟ್ ಆರ್ಡ್ರಿಗೆ 65% ಅಂದರೆ ಇವತ್ತಿನ ಫಸ್ಟ್ ಆರ್ಡ್ರಿಗೆ ಸೇಲಲ್ಲಿ ನೀವೇನಾದರೂ ಫಸ್ಟ್ ಆರ್ಡ್ರ್ ಮಾಡಿದ್ರೆ ಅದಕ್ಕೆ 65% ಅಷ್ಟು ಆಫರ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನು ಯಾರು ಮಿಸ್ ಮಾಡ್ಕೊಬಿಡಿ, ಬೇಗ ಬೇಗ ಹೋಗಿ ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ತುಂಬ ಕಡಿಮೆ ಬೆಲೆಗೆ ಅಂದರೆ ತುಂಬ ಡಿಸ್ಕೌಂಟ್ ಹೋಗಿ ನಿಮಗೆ ಎಲ್ಲನೂ ಪ್ರಾಡಕ್ಟ್ಗಳು ಎಲ್ಲನೂ ಸಿಗುತ್ತೆ. ಸೊ ಹೋಗಿ ನಿಮ್ಮ ಒಂದು ಆರ್ಡರ್ಗಳನ್ನ ಪ್ಲೇಸ್ ಮಾಡಿ. ಜೊತೆಗೆ ನನ್ನ ದಿನ ಕೂಡ ಶುರುವಾಯಿತು. ಇವತ್ತು ನಮ್ಮಮ್ಮ ಇಲ್ಲ, ಆಷಾಢ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಕಂಪ್ಲೀಟ್ ಟಿಫನ್ ಆಗಿರ್ಬೋದು, ಊಟ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಎಲ್ಲನೂ ನಂದೇ. ಹಾಗಾಗಿ ಇವತ್ತಿನ ದಿನನ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡೋಣ ಅಂದರೆ ಹೆಂಗಾಗತ್ತೆ ಅಂದರೆ, ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಹೋದರೆ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಎಲ್ಲಾದರೂ ಹೊರಟಾಗ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಹೋಗಿ ಬಟ್ಟೆ ಮುಂದೆ ಎಷ್ಟೊತ್ತು ನಿಂತ್ಕೊಂಡು ಯಾವ್ದು ಹಾಕ್ಕೊಳ್ಳಿ ಆ ಥರ ಚಿಂತೆ ಮಾಡ್ತೀವಲ್ವ, ಅದೇ ಥರ ಚಿಂತೆ ಆಗುತ್ತೆ. ಫ್ರಿಡ್ಜ್ ಮುಂದೆ ಕೂತ್ಕೊಂಡು ಏನು ತರಕಾರಿ ಇದೆ, ಏನು ಮಾಡೋದು ಅಂತ ತಲೆ ಓಡಿಸ್ಕೊಂಡು ಕೂತ್ಕೊಳ್ಳೋ ಥರ ಆಗುತ್ತೆ. ಸಿಕ್ಕಾಬಟ್ಟೆ ಟೆನ್ಷನ್ ಆಗಿಬಿಡುತ್ತೆ. ಬಟ್ಟೆ ಯಾವ ಥರ ಅಂದರೆ, ಎಲ್ಲಾದರೂ ಹೋಗಬೇಕು ಅಂದ ತಕ್ಷಣ ಪಟ್ಟನಂಗೆ ಬಟ್ಟೆ ಯೋಚನೆ ಹೇಗೆ ಮಾಡ್ತಾ ಇರ್ತೀವಿ, ಅಡುಗೆ ಮನೆಗೆ ಬಂದ ತಕ್ಷಣ ಅಡುಗೆ ಹೇಗೆ ಮಾಡೋದು ಅನ್ನೋದು ಅಷ್ಟೇ ಟೆನ್ಷನ್ ಆಗುತ್ತೆ. ಸೊ ಅದೇ ಥರ ನಾನು ಕೂಡ ಒಂದಷ್ಟೊತ್ತು ಫ್ರಿಡ್ಜ್ ಮುಂದೆ ಕೂತ್ಕೊಳ್ತೀನಿ, ಏನು ಮಾಡೋದು ಏನು ಅಂತ. ಆಮೇಲೆ ನೋಡಿ ನಿಧಾನಕ್ಕೆ ಯೋಚನೆ ಮಾಡಿ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ಪಲಾವ್ ಮಾಡೋಣ ಅಂತ ಪಲಾವ್ ರೆಡಿ ಮಾಡ್ಕೊಳ್ತಾ ಇದೆ. ಸೊ ಪಲಾವ್ಗೆ ಮಧ್ಯಾಹ್ನಕ್ಕೆ ಸಾಂಬಾರು ಬೇಕು ಅಂತ ಸಾಂಬಾರಿಗೂ ಕೂಡ ರೆಡಿ ಮಾಡಿ ಒಟ್ಟಿಗೆ ಇಟ್ಬಿಡ್ತೀನಿ. ಮತ್ತೆ ನನಗೆ ಅಡುಗೆ ಮನೆಗೆ ಬಂದು ಕೆಲಸ ಮಾಡಿಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಒಟ್ಟಿಗೆ ಎಲ್ಲ ಮುಗಿಸಿ ಹೊರಗಡೆ ಹೋಗ್ಬಿಡಬೇಕು. ಸೊ ಹಾಗಾಗಿ ಸಾಂಬಾರಿಗೆಲ್ಲ ರೆಡಿ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಅದು ಕೂಡ ವಿಷಲ್ಗಳ ಆಗಲಿ ಅಂತ. ಸೊ ಸಾಂಬಾರಿಗೆ ಇಟ್ಟಿದ್ದೀನಿ. ಎಲ್ಲ ಸಾಂಬಾರು ಮಿಕ್ಸ್ ಅಂದರೆ ಟೊಮೊಟೊ, ಈರುಳ್ಳಿ ಎಲ್ಲನೂ ಹಾಕಿ ಬೇಳೆ ಸಾಂಬಾರು ಥರ ಮಸ್ಕಾಯಿ ಅಂತೀವಿ ನಮ್ಮ ಕಡೆ, ಅದನ್ನು ಮಾಡೋಣ ಅಂತ ಸೈಡ್ಗೆ ಇಟ್ಟಿದ್ದೀನಿ. ಸೊ ಈಸಿ ಅದಂತೂ. ಸೊ ಹಾಗಾಗಿ ಅದನ್ನು ಇಟ್ಟಿದ್ದೀನಿ. ಈಗ ಪಲಾವ್ಗೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಎಲ್ಲನೂ ಅಂದರೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲನೂ ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಸೊ ಈಗ ಪಲಾವ್ನ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ವ್ಲಾಗ್ಸ್ಗಳಲ್ಲಿ. ಆದರೂ ಕೂಡ ಸಿಂಪಲ್ಲಾಗಿ ಈ ಥರ ತೋರಿಸ್ದೆ. ಸ್ವಲ್ಪ ಪಾಲಕ್ ಸೊಪ್ಪನ್ನ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಪಾಲಕ್ನೂ ಯೂಸ್ ಮಾಡ್ಕೊಳ್ಬೋದು, ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಪಲಾವ್ಗೆ ಯೂಸ್ ಮಾಡಿಕೊಂಡ್ರೆ. ನೀರಲ್ಲಿ ಹಾಕಿ ಬೇಯಿಸಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಫ್ರೈ ಮಾಡಿ ಕೂಡ ಯೂಸ್ ಮಾಡ್ಕೊಳ್ಬೋದು, ಗ್ರೈಂಡ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೊ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಈಗ ಪಲಾವ್ಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ಎಲ್ಲನೂ ಇದು ಸಾಂಬಾರ್ಗೆ ಇಟ್ಟಿದ್ದೆಲ್ಲನೂ ರೆಡಿ ಆಯಿತು. ವಿಷಲ್ಗಳೆಲ್ಲನೂ ಆಯಿತು, ಕಂಪ್ಲೀಟಾಗಿ ಬೆಂದಿತ್ತು. ಸೊ ಆ ಕಡೆ ಪಲಾವ್ಗೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟೆ. ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಸೊ ಅಷ್ಟರಲ್ಲಿ ಈಗ ಮಸ್ಕಾಯಿ ಅಲ್ವಾ ಇದು ಸಾಂಬಾರು ಹೆಸರು. ಸೊ ಇದನ್ನೆಲ್ಲನೂ ಸ್ಮ್ಯಾಶ್ ಮಾಡಬೇಕು, ಸ್ಮ್ಯಾಶ್ ಮಾಡಿ ಒಗ್ಗರಣೆ ಮಾಡಬೇಕು. ಸೊ ಅದನ್ನೇ ಮಾಡ್ತಾಯಿದ್ದೀನಿ. ಈಗೆಲ್ಲನೂ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸ್ಮ್ಯಾಶರ್ ತಂದಿದ್ದೆ ನಾನು, ಅದಂತೂ ಒಂದು ಸ್ವಲ್ಪ ದಿನಕ್ಕೆ ಕಿತ್ತೋಗ್ಬಿಡ್ತು, ಚೆನ್ನಾಗೇ ಇಲ್ಲ, ಯಾಕಂತ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು ತಗೊಳ್ಬೇಕಾದ್ರೇನೋ, ಸ್ಟೀಲಿಂದೇ. ಬಟ್ ಅದೇನೋ ಉಕ್ಕು ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಅಂತ ಅನಿಸುತ್ತೆ, ಅಂದರೆ ಸ್ಕ್ರೂ ಏನು ಸ್ಟ್ರಾಂಗ್ ಇರಲಿಲ್ಲ ಅನಿಸುತ್ತೆ, ಬಿಚ್ಕೊಬಿಟ್ಟಿದೆ. ಸೊ ಹಾಗಾಗಿ ಆ್ಯಸ್ ಯೂಶ್ವಲ್ ನಾರ್ಮಲ್ ಓಲ್ಡ್ ಈಸ್ ಗೋಲ್ಡನ್ ಹಂಗೆ ಹಳೇದು ಮಸಾಗುಂಡು ಅಂತೀವಿ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಅದನ್ನೆಲ್ಲ ಮಾಡಿದೆ. ಈಗ ಫೈನಲ್ ಆಗಿ ಈ ಕಡೆ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟೆ. ಆ ಕಡೆ ಪಲಾವ್ಗೂ ಕೂಡ ಇಟ್ಬಿಟ್ಟೆ. ಪಾತ್ರೆಗಳೆಲ್ಲ ಒಂದಷ್ಟು ಇತ್ತು. ಸೊ ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊಳ್ತಾ ಇದ್ದೆ. ಪಾತ್ರೆಗಳು ಅಂತ ಬಂದರೆ ಪಾತ್ರೆಗಳು ತೊಳೆದು ಎಷ್ಟಿದ್ರೂ ನಾನು ತೊಳೆದಾಕ್ಬಿಡ್ತೀನಿ. ಪಾತ್ರೆಗಳು ಎತ್ತಿಡೋದು ಅಂದರೆ ನನಗಾಗಲ್ಲ. ಬಟ್ ಆದರೆ ನಮ್ಮ ಮನೇಲಿ ನಾನೇ ಎತ್ತಿಡಬೇಕು. ನಮ್ಮಮ್ಮ ಅಂತೂ ಪಾತ್ರೆ ಎತ್ತಿಡಲ್ಲ, ನನಗೆ ಬಿಟ್ಟಿರುತ್ತೆ. ಸೊ ಅದಂತೂ ನನಗೆ ಡ್ಯೂಟಿ ಬೀಳುತ್ತೆ ಒಂದೊಂದು ಸರಿ. ಬಟ್ ನಾನು ಪಾತ್ರೆ ಎತ್ತಿಡೋದು ಇದಂದರೆ ನನಗೆ ತಲೆನೋವು ಬಂದುಬಿಡುತ್ತೆ. ಎಷ್ಟಿದ್ರೂ ಪಾತ್ರೆ ತೊಳೆದು ಹಾಕಿಬಿಡ್ಬೋದು. ಪಾತ್ರೆ ಅದಾದ್ರ ಜಾಗಕ್ಕೆ ಅದನ್ನು ಜೋಡಿಸೋದಿದೆಯಲ್ಲ, ಅದಂತೂ ನನಗೆ ಆಗೋದೇ ಇಲ್ಲ. ಯಪ್ಪ ಯಾರಿಗೆ ಬೇಕಿದು, ಸುಮ್ಮನೆ ಇಲ್ಲೇ ಇಟ್ಕೊಂಡು ಇಲ್ಲೇ ಮಾಡೋ ಥರ ಇರಬೇಕು ಅಂತ ಅನಿಸುತ್ತೆ. ಅದಾದ್ರ ಜಾಗಕ್ಕೆ ಅದನ್ನು ಒರೆಸಿ ಎತ್ತಿಟ್ಟು ಮಾಡೋಕ್ಕೆ ಮತ್ತೆ ಬೀಳ್ತಾನೆ ಇರುತ್ತೆ, ಮತ್ತೆ ಎತ್ತಿಡಬೇಕು. ಸೊ ಅದಂತೂ ಆಗಲ್ಲ. ಸೊ ಅದಾದಮೇಲೆ ಪಾತ್ರೆಗಳನ್ನೆಲ್ಲ ಒಂದಿಷ್ಟು ಇರೋದನ್ನೆಲ್ಲನೂ ಜೋಡಿಸಿಟ್ಟೆ. ಮತ್ತು ತೊಳೆಯೋದೆಲ್ಲ ಒಂದು ಸೈಡ್ಗೆ ಹಾಕಿದೆ. ಅದಾದಮೇಲೆ ಸ್ವಲ್ಪ ರೈಸ್ಗೂ ಕೂಡ ಇಟ್ಬಿಡೋಣ ಮಧ್ಯಾಹ್ನಕ್ಕೆ. ಅಂದರೆ ಇದು ರೈಸ್ ಕುಕ್ಕರಲ್ಲಿ ಸ್ವಲ್ಪ ಲೇಟಾಗಿ ರೈಸ್ ಆಗುತ್ತೆ. ಇಟ್ಟ ತಕ್ಷಣ ಏನು 10 ನಿಮಿಷಕ್ಕೆಲ್ಲ ರೈಸ್ ಆಗಲ್ಲ, ನಿಧಾನಕ್ಕೆ ಹಾಕ್ತಾ ಇರುತ್ತೆ. ಆ್ಯಂಡ್ ಹಂಗೆ ಬಿಸಿ ಕೂಡ ಇರುತ್ತೆ ಮಧ್ಯಾಹ್ನದ ತನಕನೂ, ಅದೇನು ಬೇಗ ತಣ್ಣಗಾಗಲ್ಲ. ಅಂದರೆ ನಮ್ಮ ಕಿಚನಲ್ಲಿ ಬೆಸ್ಟ್ ಪಾರ್ಟ್ ಅಂತ ಅಂದರೆ ಅದೊಂದೇ.
ಈಗ ಸದ್ಯದಲ್ಲಿ ಬೆಸ್ಟ್ ಪಾರ್ಟು ನನಗೆ ಜಾಸ್ತಿ ಬೆಸ್ಟ್ ಪಾರ್ಟ್ ಅಂತ ಅನಿಸೋದು ಅಂದರೆ ರೈಸ್ ಕುಕ್ಕರ್ ಇರೋದು ಎಷ್ಟು ಟೆನ್ಷನ್ ಇರಲ್ಲ ಅಂತ ಅಂದರೆ ರೈಸ್ ಹಾಕಿಬಿಟ್ಟು ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ರೈಸ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ರೈಸ್ ಆಗುತ್ತೆ. ಎಷ್ಟು ನೀಟಾಗಿ ರೈಸ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ. ಕುಕ್ಕರ್ ರೈಸ್ ಅಂತೂ ನನಗೆ ಆಗೋದೇ ಇಲ್ಲ. ಆಲ್ಮೋಸ್ಟ್ ನಾವು ಇದರಲ್ಲೇ ಊಟ ಮಾಡೋದ್ರಿಂದ ಕುಕ್ಕರ್ ರೈಸ್ ನನಗೆ ತಿನ್ನೋಕ್ಕೆ ಆಗಲ್ಲ. ಅದೊಂಥರ ಅನಿಸ್ಬಿಡುತ್ತೆ ಕುಕ್ಕರ್ ರೈಸು. ಆಲ್ರೆಡಿ ಇದಕ್ಕೆ ಅಭ್ಯಾಸ ಆಗಿರೋದ್ರಿಂದ ಇದರಲ್ಲಿ ತುಂಬ ಚೆನ್ನಾಗಿ ಒಂದಕ್ಕೊಂದು ಅಂಟಲ್ಲ, ಅಷ್ಟು ನೀಟಾಗಿ ಅನ್ನ ಆಗುತ್ತೆ. ಸೊ ಮತ್ತು ಇದ್ರದ್ದು ಟೆನ್ಷನ್ ಇಲ್ಲ. ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂದರೆ ನಾವು ಇಟ್ಬಿಟ್ಟು ಹೋಗ್ಬಿಟ್ರೆ ಕುಕ್ಕರ್ ಆಫ್ ಮಾಡಬೇಕು, ಗ್ಯಾಸ್ ಆಫ್ ಮಾಡಬೇಕು, ಇದು ಸ್ಟವ್ ಆಫ್ ಮಾಡಬೇಕು, ಇಳಿಸ್ಬೇಕು ಅನ್ನೋದೇನು ಟೆನ್ಷನ್ ಇರಲ್ಲ. ಇಟ್ಬಿಟ್ಟು ಹೋಗ್ಬಿಟ್ರೆ ಅದ್ರ ಪಾಡಿಗೆ ಅದು ರೈಸ್ ಆಗುತ್ತೆ, ಅದ್ರ ಪಾಡಿಗೆ ಅದು ಬಿಸಿ ಇರುತ್ತೆ. ಸೊ ಏನು ಟೆನ್ಷನ್ ಇರಲ್ಲ. ಇದು ನಮ್ಮ ಕಿಚನಲ್ಲಿ ಈಗಿನ ಸದ್ಯಕ್ಕೆ ಬೆಸ್ಟ್ ಪಾರ್ಟ್ ಅಂದರೆ ಈ ಒಂದು ರೈಸ್ ಕುಕ್ಕರು ಅಂತಲೇ ಹೇಳ್ಬೋದು. ತುಂಬಾ ಯೂಸ್ಫುಲ್, ನಮಗಂತೂ ತುಂಬಾ ಇಷ್ಟ ಆಯಿತು. ಅಂದರೆ ಎಲ್ಲರೂ ಬೆಳಗ್ಗೆ ಹೋಗ್ತೀವಿ, ಮನೇಲಿರೋರ್ಗೆ ಅಡುಗೆ ಮಾಡಿಕ್ಬೇಕು ಅಂದರೆ ಇದರಲ್ಲಿ ರೈಸ್ ಹಾಕಿ ಇಟ್ಟು ಹೋಗ್ಬಿಟ್ರೆ ಅದು ಪಾಡಿಗೆ ಅದು ಹಾಕಿರುತ್ತೆ. ಅದು ಪಾಡಿಗೆ ನಾವೇನು ಅದನ್ನ ನೋಡಬೇಕು, ಕಾಯಬೇಕು, 10 ನಿಮಿಷ ವೆಯ್ಟ್ ಮಾಡಬೇಕು, ವಿಜಿಲ್ ಆಫ್ ಮಾಡಬೇಕು ಅಥವಾ ಗ್ಯಾಸ್ ಆಫ್ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ. ಸೊ ಇದು ಬೆಸ್ಟ್ ಪಾರ್ಟ್ ಅಂದರೆ ಈ ರೈಸ್ ಕುಕ್ಕರು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ರೈಸ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಕೂಡ. ಸೊ ಅದೆಲ್ಲ ಆಯಿತು. ಕಿಚನ್ ಕೆಲಸ ಎಲ್ಲ ಒಂದಷ್ಟು ಎಲ್ಲ ಕ್ಲೀನು ಗೀನು ಮತ್ತು ಇರುವಷ್ಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟು, ಸಿಂಕೆಲ್ಲ ಕ್ಲೀನ್ ಮಾಡಿ, ಗ್ಯಾಸ್ ಸ್ಟವ್ ಎಲ್ಲ ವಾಶ್ ಮಾಡಿಕೊಂಡು ಎಲ್ಲ ಮಾಡಿ, ಕಿಚನೆಲ್ಲ ಕ್ಲೀನ್ ಮಾಡಿ ಫೈನಲಾಗಿ ನನ್ನ ಕಿಚನ್ ಕೆಲಸ ಎಲ್ಲ ಮುಗೀತು ಅಂತ ಆಚೆ ಬಂದರೆ ಒಂದಷ್ಟು ಬಟ್ಟೆಗಳಿತ್ತು, ಬಟ್ಟೆ ಮಡ್ಚೋಕ್ಕೆ. ಸೊ ಎಗೈನ್ ನಾನು ಪಾತ್ರೆ ತೊಳೆದಿದ್ದು ಜೋಡ್ಸೋಕ್ಕೆ ಎಷ್ಟು ಕಷ್ಟ ಅಂತ ಹೇಳ್ತೀನಿ ನೋಡಿ, ಎಷ್ಟು ನನಗೆ ಇರಿಟೇಟ್ ಆಗುತ್ತೆ ಅಂತ. ಸೊ ಈ ಕೆಲಸನೂ ಅದೇ ಥರನೇ ಒಂಥರ ಅನಿಸುತ್ತೆ ನನಗೆ. ಬಟ್ಟೆ ಮಡ್ಚಾದ್ರೂ ಇಟ್ಬಿಡ್ತೀನಿ ಅಥವಾ ಮಿಷಿನ್ಗಾದರೂ ಹಾಕ್ಬಿಡ್ತೀನಿ. ಅದ್ರದ್ದು ಜಾಗಕ್ಕೆ ಜೋಡಿಸೋದಿದೆಯಲ್ಲ, ಅವ್ರವ್ರ ಬಟ್ಟೆಗಳನ್ನ ಅವ್ರವ್ರ ರೂಮಲ್ಲಿ ಇದರಲ್ಲಿ ಜೋಡಿಸೋದಿದೆಯಲ್ಲ, ಅದು ಒಂಥರ ಸೇಮ್ ಪಾತ್ರೆ ಜೋಡಿಸ್ದಂಗೆ ಆಗುತ್ತೆ. ಅದು ಕೂಡ ನನಗೆ ಇಷ್ಟ ಆಗಲ್ಲ. ಬಟ್ ಅದು ಕೂಡ ನನಗೆ ಬೀಳುತ್ತೆ ಡ್ಯೂಟಿ, ನಾನೇ ಎತ್ತಿಡಬೇಕು. ಸೊ ನಮ್ಮಮ್ಮ ಮಿಷಿನ್ಗೆ ಹಾಕಿ ಹಾರಾಕ್ಬಿಟ್ಟು ಒಣಗಾಕ್ಬಿಟ್ಟು ಇಟ್ಬಿಡ್ತಾರೆ. ಈ ಥರ ಮಡಿಸಿ ಎತ್ತಿಡಬೇಕು ಅಂದರೆ ನಾನೇ ಇಡಬೇಕು. ಸೊ ಈ ಥರ ಈಗ ಎಲ್ಲನೂ ಬಟ್ಟೆಗಳೆಲ್ಲನೂ ಇತ್ತು, ಅದನ್ನೆಲ್ಲ ಮಡಚಿಟ್ಟು ಒಂದೊಂದು ಸರಿ ಆದರೆ ಹಂಗೆ ಇರುತ್ತೆ. ನಾನು ಎಲ್ಲಾದರೂ ಹೋಗಿದ್ರೂ ಕೂಡ ನಮ್ಮಮ್ಮ ಹಂಗೆ ಇಟ್ಟಿರುತ್ತೆ, ಬಂದಾಗಾದರೂ ಮಡಚಬೇಕು. ಸೊ ಹಂಗೆ ಇಟ್ಟಿರುತ್ತೆ. ಸೊ ನಾನೆಲ್ಲ ಬಟ್ಟೆ ಮಡಚಿ ಆ ಪ್ಲೇಸ್ಗೆಲ್ಲನೂ ಎತ್ತಿಟ್ಟು ಬರೋ ಅಷ್ಟರಲ್ಲಿ ನೋಡಿ ನಮ್ಮ ರೈಸ್ ಕುಕ್ಕರಲ್ಲಿ ರೈಸ್ ಅಂತೂ ಸೂಪರಾಗಿ ಆಗಿದೆ. ಈಗ ನಮ್ಮ ಕೂಗುಗೆ ಊಟ ಹಾಕೋಣ ಅಂತ ಊಟ ಹಾಕೋಕ್ಕೆ ರೈಸ್ನ ತೊಗೊಳ್ತಾ ಇದ್ದೆ. ಸೊ ಅಂದರೆ ಬೆಳಗ್ಗೆ ಆಲ್ರೆಡಿ ಪಲಾವ್ ಮಾಡಿದ್ನಲ್ಲ, ಪಲಾವ್ ಹಾಕಿದ್ದೆ ನಾನು. ಬಟ್ ಆದರೂ ಕೂಡ ಈಗ ಊಟ ಬೇಗನೆ ಹಾಕೋಣ ಅಂತ ಅಂದ್ಕೊಂಡು ಊಟನ ರೆಡಿ ಮಾಡ್ತಾಯಿದ್ದೀನಿ. ರೈಸ್ನೆಲ್ಲ ಪ್ಲೇಟ್ಗೆ ಹಾಕ್ಕೊಂಡು ಮೊಸರು ಹಾಕಿ ಕಲಸಿಡೋಣ ಅಂತ. ಸೊ ಕೂಗು ಯಾರು ಅಂತ ಯಾರಿಗೆ ಹಾಕ್ತಿದ್ದಾರೆ ಊಟ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನಮ್ಮ ಮನೇಲಿರೋ ಒಂದು ನಾಯಿ ಮರಿ ಸಾಕಿದ್ದೀವಿ. ಸೊ ಅದಕ್ಕೆ ಊಟ ಅದಂತೂ ಹಾಲು ಅನ್ನ ಬಿಟ್ಟರೆ ಬೇರೆ ಏನು ತಿಂತಾ ಇರಲಿಲ್ಲ. ಈಗಂತೂ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದೆ. ಅಂದರೆ ನಾವು ಹೆಂಗೆ ಇಡ್ತೀವೋ ಹಂಗೆ. ಈಗಂದ್ರೂ ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಈಗ ಫೈನಲಾಗಿ ತೊಗೊಂಡು ಬಂದೆ. ಅದು ಕೂಡ ಹೊಟ್ಟೆ ಹಶ್ವಾಗಿತ್ತು ಅನಿಸುತ್ತೆ. ಪಲಾವ್ ತಿಂದಿತ್ತು ಸ್ವಲ್ಪ, ಅಂದರೆ ಅದಿನ್ನೂ ಅನ್ನ ಸಾಂಬಾರು ಖಾರ ಅದೆಲ್ಲ ಏನು ತಿನ್ನಲ್ಲ, ಬರೀ ಹಾಲು ಅನ್ನ ಹಾಕಿ ಅದೇ ಅಭ್ಯಾಸ ಮಾಡ್ಕೊಂಡಿದೆ ಹಂಗಾಗಿ. ಸೊ ಅದು ಸ್ವಲ್ಪ ಇನ್ನೂ ಬಿಸಿ ರೈಸ್ ಇತ್ತಲ್ವ, ಸ್ವಲ್ಪ ಆರಲಿ ಮತ್ತು ಬಾಯಿಗೆ ಸುಟ್ಕೊಬಿಟ್ಟತ್ತು, ಮತ್ತೆ ಯಾವತ್ತೂ ಮೊಸರನ್ನ ತಿಂದಂಗೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ರೈಸ್ನ ಸ್ವಲ್ಪ ಕಲಸಿಟ್ಟು ಸೈಡ್ಗೆ ಇಟ್ಬಿಟ್ಟೆ ಆರಲಿ ಅಂತ. ಅಷ್ಟರಲ್ಲಿ ಗಿಡಕ್ಕೆ ನೀರು ಬಿಡೋಣ. ಇವತ್ತು ನಮ್ಮಮ್ಮ ಇಲ್ವಲ್ಲ, ನಮ್ಮ ಅಮ್ಮನ ಡ್ಯೂಟಿ ಎಲ್ಲ ನಾನು ಮಾಡಬೇಕು. ಇದೆಲ್ಲ ನಮ್ಮಮ್ಮ ನೋಡ್ಕೊಳ್ತಾ ಇತ್ತು. ನಮ್ಮಮ್ಮ ಫಸ್ಟ್ ಏನಂದರೆ ಈ ಥರ ಪಕ್ಷಿಗಳು, ಪ್ರಾಣಿಗಳು, ಮನೆ ಹತ್ರ ಗಿಡಗಳು ಜಾಸ್ತಿ ಕೇರ್ ಮಾಡುತ್ತೆ ನಮ್ಮಮ್ಮ. ಒಳಗಡೆ ಅಡುಗೆ ಮಾಡೋದು ಲೇಟಾದರೂ ಪರವಾಗಿಲ್ಲ, ಒಳಗಡೆ ಕೆಲಸ ಮಾಡೋದು ಲೇಟಾದರೂ ಪರವಾಗಿಲ್ಲ, ಈ ಥರ ಕೋಳಿಗೆ, ನಾಯಿಗಳಿಗೆ, ಅಂದರೆ ನಮ್ಮ ಮನೇಲಿರೋ ಪೆಟ್ಸ್ಗಳಿಗೆ, ಈ ಥರ ಗಿಡಗಳಿಗೆ ಜಾಸ್ತಿ ಅಂದರೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಜಾಸ್ತಿ ಮೂಕ ಪ್ರಾಣಿಗಳನ್ನ ಜಾಸ್ತಿ ಪ್ರೀತಿ ಮಾಡುತ್ತೆ, ಅಂದರೆ ಜಾಸ್ತಿ ಕೇರ್ ಮಾಡುತ್ತೆ ಪಾಪ. ಅವಕ್ಕೆ ಫಸ್ಟು ಕೆಲಸನೇ ನಮ್ಮ ಅಮ್ಮಂದು ಎದ್ದಿದ್ದ ಆ ಕೆಲಸಗಳು. ಕೋಳಿ, ಈ ಥರ ನಾಯಿಗೆ ಏನಾದ್ರು ನೋಡ್ಕೊಳ್ಳೋದು, ಮತ್ತು ಗಿಡಗಳಿಗೆ ನೀರು ಬಿಡೋದು. ಮೇಯ್ನಾಗಿ ನಮ್ಮ ಅಮ್ಮಂಗೆ ಫಸ್ಟ್ ಗಿಡಗಳಿಗೆಲ್ಲ ನೀರು ಬಿಡಬೇಕು. ಒಂದಷ್ಟು ಗಿಡಗಳಿದೆ ಸೈಡಲ್ಲಿ, ಮುಂದೆ ಹಿಂದೆ ಎಲ್ಲದನ್ನು, ಅದನ್ನೆಲ್ಲ ನೀರು ಬಿಡಬೇಕು. ಸೊ ಹಾಗಾಗಿ ನಾನು ಕೂಡ ಇವತ್ತು ಕೂಗುಗೆ ಅನ್ನ ಆರಿತು, ಅದನ್ನು ಕೂಡ ಕೂಗುಗಿಟ್ಟು ನೀರು ಬಿಡೋಣ ಅಂತ ನೀರು ಬಿಡ್ತಾ ಇದೆ. ಸೊ ಈಗ ಫೈನಲಾಗಿ ಕೂಗುಗೆಲ್ಲ ಇಟ್ಬಿಟ್ಟೆ, ಅದು ತಿನ್ಕೊಳ್ಳಿ ಅಂತ ಬಿಟ್ಟೆ. ಸೊ ಅದಾದಮೇಲೆ ಒಂದೆರಡು ಕೋಳಿಗಳು, ಅಂದರೆ ಇದು ಹೊಸ್ದಾಗಿ ತಂದಿರೋದು ಕೋಳಿ, ಅದು ಇವತ್ತು ಓಪನ್ ಮಾಡಿರಲಿಲ್ಲ. ಹಂಗಾಗಿ ನೆನೆಸ್ಕೊಂಡೆ. ಅದಾದಮೇಲೆ ಓಪನೇ ಮಾಡಿಲ್ಲ, ಇವನು ಹೊರಗಡೆನೇ ಬಿಟ್ಟಿಲ್ಲ, ಹಂಗೆ ಇದ್ದಾವೆ ಅಂತ. ಸೊ ಅದಾದಮೇಲೆ ಹೊರಗಡೆ ಓಪನ್ ಮಾಡಿ ಅವಕ್ಕೆ ಒಂದಷ್ಟು ಕಾಳಕಣ ಅಂತ ಅಕ್ಕಿ ಹಾಕ್ತಾಯಿದ್ದೆ.
ಸೊ ಅವಂತೂ ಹೆಂಗೆ ಮಾಡ್ತವೆ ಅಂದರೆ ನಮ್ಮ ಮನೇಲಿರೋ ನಾಟಿ ಕೋಳಿಗಳು ಬಂದರೆ ಸಾಕು ಎದ್ರುಕೊಂಡು ಸೈಡ್ಗೆ ಹೋಗ್ಬಿಡ್ತವೆ. ಅವ್ನು ಇಲ್ಲದೇ ಇಲ್ಲ, ಅವಕ್ಕೆ ಆಗೋದೇ ಇಲ್ಲ. ಅಷ್ಟು ಸ್ಮೂತ್ ಅಲ್ವಾ ಈ ಕೋಳಿಗಳು. ನಾಟಿ ಕೋಳಿ ಅಂದರೆ ಹೇಳ್ತಾರಲ್ವ ನಾಟಿ ಅಂತ, ಆ ಥರನೇ ಫುಲ್ಲು ಸ್ಟ್ರಾಂಗು. ಅವು ಬಂದರೆ ಇವು ಎದ್ರುಕೊಂಡು ಹೋಗ್ಬಿಡ್ತವೆ. ಪಾಪ ಅವಕ್ಕಂತ ಹಾಕ್ಲಿ ಇವೆಲ್ಲನೂ ಬಂದವು. ಸೊ ಅದಾದಮೇಲೆ ಬಂದು ದೇವ್ರಿಗೆ ಪೂಜೆ ಮಾಡಿದೆ. ಪೂಜೆ ಮಾಡಿ ಹೊರಗಡೆ ಬಂದರೆ ಫುಲ್ಲು ಮಳೆ ಆಗ್ತಾಯಿತ್ತು. ಇವತ್ತು ವರ್ಷ ಅಂತೂ ಎಲ್ಲೂ ಮಳೆನೇ ಇಲ್ಲ. ನಮ್ಮೂರಲ್ಲಾದರೂ ಅಲ್ಪ ಸ್ವಲ್ಪ ಬಂದಿರೋದಂತೂ ಪುಣ್ಯ. ಥ್ಯಾಂಕ್ ಯು.